ಹಾಯ್ ಫ್ರೆಂಡ್ಸ್, ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬಂದು ದೋಸೆ ಅಂದರೆ ಖಾಲಿ ದೋಸೆ. ಅಕ್ಕಿ ನೆನೆಸಿಬಿಟ್ಟು ಖಾಲಿ ದೋಸೆ ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಖಾಲಿ ದೋಸೆ ಅಂತಂದರೆ ಹೋಟೆಲಲ್ಲಿ ಯಾವ ರೀತಿ ಬರುತ್ತೋ ಅದೇ ರೀತಿ ನಾವು ದೋಸೆ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, 2 ಬೋವಲ್ಲು, ಒಂದೇ ಬೋವಲ್ ಥರ ಇರುವಂತಹ 2 ಬೋವಲ್ ಅಕ್ಕಿನ ನಾನು ತೆಗೆದುಕೊಂಡಿದ್ದೀನಿ. ಮತ್ತು ನೋಡಿ, 1 ಸ್ಪೂನಷ್ಟು ಕಡಲೆಬೇಳೆ ತೆಗೆದುಕೊಂಡಿದ್ದೀನಿ, 2 ಸ್ಪೂನಷ್ಟು ತೊಗರಿಬೇಳೆ ತೆಗೆದುಕೊಂಡಿದ್ದೀನಿ, 1 ಸ್ಪೂನಷ್ಟು ಅಂದರೆ 3/4 ಸ್ಪೂನ್ ಇರುತ್ತೆ ಮೆಂತ್ಯ. ಇದು ಒಂದು 1/4 ಬಟ್ಲಷ್ಟು. ನಾನು ಯಾವ ಬಟ್ಲಲ್ಲಿ ಅಕ್ಕಿ 2 ತೆಗೆದುಕೊಳ್ತೀನೋ ಅದೇ ಬಟ್ಲಲ್ಲಿ 1/4 ಭಾಗ ಉದ್ದಿನಬೇಳೆ ತೆಗೆದುಕೊಂಡಿದ್ದೀನಿ. ಇಷ್ಟನ್ನು ನಾನು ಒಂದು ಬೌಲ್ಗೆ ಹಾಕ್ತಾಯಿದ್ದೀನಿ. 1/4 ಬಟ್ಲು ಉದ್ದಿನಬೇಳೆ, 2 ಬಟ್ಲು ಅಕ್ಕಿ, ಸೊಸೈಟಿ ಅಕ್ಕಿನೇ ನಾನು ಉಪಯೋಗಿಸ್ತಾ ಇರೋದು. ಮತ್ತು 3/4 ಸ್ಪೂನಷ್ಟು ಮೆಂತ್ಯ, 2 ಸ್ಪೂನಷ್ಟು ತೊಗರಿಬೇಳೆ, 1 ಸ್ಪೂನಷ್ಟು ಕಡಲೆಬೇಳೆ. ಇಷ್ಟನ್ನು ನಾನು ನೀರು ಹಾಕಿ ಚೆನ್ನಾಗಿ ತೊಳೆದು ಒಂದು 2-3 ಸಲ ನೀಟಾಗಿ ತೊಳೆದು ಬಿಡ್ತೀನಿ. ಇದು ಸೊಸೈಟಿ ಅಕ್ಕಿ ಆದ್ದರಿಂದ ಒಂದು 4 ಸಲನೇ ನೀಟಾಗಿ ತೊಳಿಬೇಕಾಗುತ್ತೆ. ತೊಳೆದಿದ್ದೀನಿ. ಈಗ ನಾವು ಕುಡಿಯೋ ನೀರಂತಹ ಒಳ್ಳೆಯ ಶುದ್ಧವಾದ ನೀರನ್ನು ಅದಕ್ಕೆ ಬೆರೆಸೋಣ. ಈಗ 2 ಗಂಟೆ ಟೈಮಲ್ಲಿ ನಾನು ಮಧ್ಯಾಹ್ನ ನೆನೆಸ್ತಾ ಇದ್ದೀನಿ. ನಾನು 6 ಗಂಟೆನಲ್ಲಿ ಇದನ್ನು ರುಬ್ತೀನಿ. 6 ಗಂಟೆನಲ್ಲೇ ಅಷ್ಟು ತನಕ ನೆನೆಯಬೇಕು. 4 ಅವರು ನೆಂದರೆ ಚೆನ್ನಾಗಿ ಬರುತ್ತೆ ಖಾಲಿ ದೋಸೆ. ಈಗ 4 ಅವರ್ ನಂತರ ನಾನು 4 ಅವರ್ ನೆನೆಸಿದ್ದೆ. 4 ಅವರ್ ನಂತರ ನಾನು ಇದನ್ನು ರುಬ್ತಾ ಇದ್ದೀನಿ ಅಕ್ಕಿನ. ನೋಡಿ ಯಾವ ರೀತಿ ರುಬ್ಕೋಬೇಕು ಅಕ್ಕಿ ಅಂತ ನೋಡ್ಕೊಳ್ಳೋಣ. ಜಾರ್ಗೆ ಹಾಕ್ಕೊಂಬಿಡೋಣ. ನೋಡಿ, ಅಷ್ಟು ಹಾಕಿದ್ದೀನಿ. ಇಷ್ಟಕ್ಕೆ ನಾನು ನೋಡಿ ಮಧ್ಯಾಹ್ನ ಮಾಡಿರುವಂತಹ ರೈಸನ್ನು ನೋಡಿ ಇಷ್ಟು ಹಾಕ್ತಾಯಿದ್ದೀನಿ. ನೀವು ನಾಳೆ ಬೆಳಗ್ಗೆ ದೋಸೆ ಮಾಡಬೇಕಂತಂದರೆ ಈ ನೀರನ್ನೇ ಉಪಯೋಗಿಸಿ. ನಾಳೆ ಮಧ್ಯಾಹ್ನ ಮಾಡಬೇಕಂತಂದರೆ ನೋಡಿ, ನಾವು ಹೊಸದಾಗಿರುವಂತಹ ನೀರನ್ನು, ಕುಡಿಯೋ ನೀರನ್ನು ಉಪಯೋಗಿಸೋಣ. ನಾನು ನಾಳೆ ಮಧ್ಯಾಹ್ನ ಮಾಡ್ತೀನಿ, ಹಾಗಾಗಿ ಈ ನೀರನ್ನು ಉಪಯೋಗಿಸ್ತಾ ಇದ್ದೀನಿ. ಯಾಕಂದರೆ ಹುಳಿ ಬರೋದು ಲೇಟಾಗಿ ಬರುತ್ತೆ. ಈ ನೀರು ಉಪಯೋಗಿಸಿದ್ರೆ ಬೇಗ ಬರುತ್ತೆ, ನಾಳೆ ಬೆಳಗ್ಗೆನೇ ಮಾಡ್ಕೋಬೋದು. ಹಾಗಾಗಿ ನಾನು ನಾಳೆ ಮಧ್ಯಾಹ್ನ ಮಾಡೋದಕ್ಕೋಸ್ಕರ ಹೊಸ ನೀರನ್ನು ಉಪಯೋಗಿಸ್ತಾ ಇದ್ದೀನಿ. ನೀವು ಬೆಳಗ್ಗೆ ಮಾಡಬೇಕಂತಂದರೆ ಈ ನೀರನ್ನೇ ನೀವು ಉಪಯೋಗಿಸ್ಕೊಳ್ಳಿ, ನೆನೆಸಿರುವಂಥ ನೀರನ್ನು ಉಪಯೋಗಿಸ್ಕೊಳ್ಳಿ. ಈಗ ರುಬ್ಬೋಣ ಅಕ್ಕಿನ. ನೋಡಿ, ಅಕ್ಕಿ ಹಿಟ್ಟು ರುಬ್ಬಿದಾಗ ಇಷ್ಟು ನೈಸಾಗಿ ಇರಬೇಕು. ನಿಮಗೆ ಎಷ್ಟು ನೈಸಾಗಿದ್ದರೆ ಅಷ್ಟು ದೋಸೆ ಚೆನ್ನಾಗಿ ಬರುತ್ತೆ, ಅಷ್ಟು ತುಂಬ ಗರಿಗರಿಯಾಗಿ ಬರುತ್ತೆ. ನಿಮಗೆ ನೈಸಾಗಿರಬೇಕು. ರಫ್ ಆಗಿದ್ದರೆ ಗರಿಗರಿಯಾಗಿ ಬರೋದಿಲ್ಲ. ನೈಸಾಗಿದ್ದರೆ ತುಂಬಾ ಚೆನ್ನಾಗಿ ಬರುತ್ತೆ ದೋಸೆ. ಅದಕ್ಕೆ ನಾನು ನೈಸಾಗಿ ರುಬ್ತಾ ಇದ್ದೀನಿ. ರುಬ್ಬಿದಂತಹ ಮಿಶ್ರಣ ಒಂದು ಪಾತ್ರೆಗೆ ತೆಗೆದುಕೊಂಡ್ಬಿಡೋಣ. ಎಲ್ಲ ಅಕ್ಕಿನೂ ಇದೇ ರೀತಿ ರುಬ್ಕೋಬೇಕಾಗತ್ತೆ. ಮೂರು ಸಲ ಹಾಕ್ಕೋಬೇಕಾಗತ್ತೆ. ನಾನು 3 ಕಪ್ ಆಗುತ್ತಲ್ವಾ ಎಲ್ಲ ಮಿಶ್ರಣ, ಹಾಗಾಗಿ 3 ಸಲ ನಾನು ಹಾಕ್ಕೊಳ್ತೀನಿ. ಯಾಕಂದರೆ ಮಿಕ್ಸಿ ಜಾರು ಹೋಗ್ಬಿಡುತ್ತೆ. ಜಾಸ್ತಿ ಹಾಕಿ ರುಬ್ಬಿದಾಗ ಮಿಕ್ಸಿ ಜಾರು ಹೋಗಿಬಿಡುತ್ತೆ ಫ್ರೆಂಡ್ಸ್. ಹಾಗಾಗಿ ನಾನು 3 ಸಲ ರುಬ್ಕೊಳ್ತೀನಿ. ನೋಡಿ, ಮತ್ತೆ ಒಂದಷ್ಟು ರೈಸನ್ನು ಹಾಕ್ತಾಯಿದ್ದೀನಿ. ಈಗ ನಾನು ಮಾಮೂಲಿ ಹೊಸ ನೀರನ್ನೇ ಹಾಕ್ತಾಯಿದ್ದೀನಿ. ನಾನು ಮಧ್ಯಾಹ್ನ ದೋಸೆ ಮಾಡೋದು. ನೋಡಿ, ಅಕ್ಕಿ ಹಿಟ್ಟು ಎಲ್ಲ ಪೂರ್ತಿ ರುಬ್ಬಿದ್ದಾಯಿತು. ಈಗ ಅದಕ್ಕೆ ತಕ್ಕಷ್ಟು ನಾನು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡೋಣ. ಮೊಸರಷ್ಟು ಗಟ್ಟಿ ಇರಬೇಕು. ಇದು ಚೆನ್ನಾಗಿ ನಾಳೆ ಮಧ್ಯಾಹ್ನಕ್ಕೆ ಉಬ್ಬುತ್ತೆ. ಆವಾಗ ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ಉಪ್ಪನ್ನು ಹೀಗೆ ಹಾಕಿ ಕಲಸಿ ಇಟ್ಬಿಡಬೇಕಾಗತ್ತೆ. ನೋಡಿ, ಈ ರೀತಿ ಕನ್ಸಿಸ್ಟೆಂಟ್ ಇದೆ. ಮತ್ತು ನಾಳೆಗೆ ತುಂಬಾ ಹುಕ್ ಬಂದಿರುತ್ತೆ, ಆವಾಗ ಮಂದ ಬಂದಿರುತ್ತೆ
ದೋಸೆ ಹಿಟ್ಟು. ನಾಳೆ ಮಧ್ಯಾಹ್ನ ತೆಗೆದು ನೋಡೋಣ ಯಾವ ರೀತಿ ಬಂದಿದೆ ಅಂತ. ತುಂಬ ಚೆನ್ನಾಗಿ ಬಂದಿರುತ್ತೆ. ಆವಾಗ ದೋಸೆ ನಾವು ಹುಯ್ಕೋಬೋದು. ನೀವು ಬೆಳಗ್ಗೆ ಮಾಡಬೇಕಂತಂದರೆ ಈ ನೀರನ್ನು ಒಳ್ಳೆ ನೀರಿನಲ್ಲಿ ನೀವು ನೆನೆಸಿಟ್ಕೊಳ್ಳಿ. ಆವಾಗ ಆ ನೀರನ್ನೇ ಉಪಯೋಗಿಸ್ಬೋದು. ನಾಳೆ ಬೆಳಗ್ಗೆ ಮಾಡಬೇಕಂದ್ರೆ ನಾನು ಹೊಸ ನೀರನ್ನೇ ಹಾಕಿದ್ದೀನಿ. ಇದನ್ನು ಹಾಗೆ ಇಡ್ತಾಯಿದ್ದೀನಿ ನಾಳೆ ಮಧ್ಯಾಹ್ನ ತನಕ. ನಾಳೆ ಮಧ್ಯಾಹ್ನ ದೋಸೆ ಮಾಡ್ಕೊಳ್ಳೋಣ. ಈಗ ದೋಸೆ ಹಿಟ್ಟು ಯಾವ ರೀತಿ ಉಬ್ಬಿದೆ ಅಂತ ನೋಡೋಣ. ನೋಡಿ, ದೋಸೆ ಹಿಟ್ಟು ಈಗ ಮಧ್ಯಾಹ್ನ 1:30 ಗಂಟೆ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ, ಸ್ಮೂತಾಗಿದೆ ಹಿಟ್ಟು. ಈಗ ನಾವು ದೋಸೆನ ಹಾಕ್ಕೊಳ್ಳೋಣ. ತುಂಬಾ ಗರಿಯಾಗಿ ಬರುತ್ತೆ ಫ್ರೆಂಡ್ಸ್. ಈ ರೀತಿ ಎಲ್ಲರೂ ಮಾಡಿ ನೋಡಿ. ಈಗ ನಾನು ದೋಸೆ ಹಾಕ್ಕೊಡ್ತೀನಿ. ಈಗ ನಾವು ಪಾನನ್ನು ಇಟ್ಕೊಂಡು ದೋಸೆ ಮಾಡ್ಕೊಳ್ಳೋಣ. ಪಾನ್ಗೆ ತುಂಬ ಬಿಸಿ ಇದ್ದರೆ ನೀವು ನೀರನ್ನು ಚುಮುಕಿಸಿ, ಇಲ್ಲ ಅಂದರೆ ಹಾಗೆ ಹಾಕ್ಕೋಬೋದು. ಬಟ್ ಆಯಿಲನ್ನು ಮಾತ್ರ ಪಾನ್ಗೆ ಹಾಕಲಿಕ್ಕೆ ಹೋಗಬೇಡಿ, ಯಾಕಂದರೆ ದೋಸೆ ಹಾಕುವಾಗ ಕಚ್ಕೊಂಡ್ಬಿಡುತ್ತೆ. ಅದರಿಂದಾಗಿ ಇದು ನಾನ್ ಸ್ಟಿಕ್ ಪಾನ್ ಆಗಿದ್ದರಿಂದ ಇದಕ್ಕೆ ಆಯಿಲನ್ನು ಹಾಕಬಾರ್ದು. ಈಗ ದೋಸೆ ಒಯ್ದಾದ್ಮೇಲೆ ಅದರ ಮೇಲೆ ನಾವು 1 ಸ್ಪೂನ್ ಮೇಲೆ ಹಾಕಬೇಕು ದೋಸೆ ಮೇಲೆ, ಮತ್ತು 1 ಸ್ಪೂನು ಸುತ್ತಲೂ ಹಾಕ್ಕೊಳ್ಳೋಣ. ಈಗ ದೋಸೆ ಚೆನ್ನಾಗಿ ಬೇಯಬೇಕು. ಕೆಂಪಗಾಗೋ ತನಕ ಚೆನ್ನಾಗಿ ದೋಸೆ ಬೇಯಲಿ. ಸ್ವಲ್ಪ ಕೆಂಪಗಾಗ್ಬಿಡಬೇಕು. ಕೆಂಪಗಾಗೋ ತನಕ ದೋಸೆನ ಬೇಯಿಸ್ಕೋಬೇಕಾಗುತ್ತೆ. ಪ್ಲೀಸ್ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಈಗ ನೋಡಿ, ಈ ಕಡೆ ಕೆಂಪಗಾಗಿದೆ. ಈ ದೋಸೆನ ನಾನು ಮತ್ತೊಂದು ಕಡೆಗೆ ತಿರುಗಿಸ್ತಾ ಇದ್ದೀನಿ. ಕೆಂಪಗಾಗಿರೋ ಕಡೆ ವೈಟ್ದು ಈ ಕಡೆ ತಿರುಗಿಸ್ತಾ ಇದ್ದೀನಿ. ಈಗ ಆ ಕಡೆ ಕೆಂಪಗಾಗಿದೆಯಲ್ಲ, ಈಗ ಇದು ಬೆಳ್ಳಗಿರೋದು ಕೆಂಪಗಾಗೋ ತನಕ ನಾವು ಬೇಯಿಸ್ಕೊಳ್ಳೋಣ ದೋಸೆ. ಸೊಸೈಟಿ ಅಕ್ಕಿಯಿಂದ ಇಷ್ಟು ಚೆನ್ನಾಗಿ ಬರುತ್ತೆ ಗರಿಯಾಗಿ ಅಂತ ಯಾರೂ ಅಂದ್ಕೊಂಡಿರಲ್ಲ. ಅಷ್ಟು ಚೆನ್ನಾಗಿ ಬರುತ್ತೆ ಸೊಸೈಟಿ ಅಕ್ಕಿಯಿಂದ. ನಾವು ಸಕ್ಕರೆ ಹಾಕಂಗಿಲ್ಲ, ಏನೂ ಹಾಕಂಗಿಲ್ಲ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿ, ಕೆಂಪಗಾಗ್ತಾಯಿದೆ ದೋಸೆ ಎಲ್ಲ. ತುಂಬಾ ನೋಡಿ ಸುತ್ತಲೂ ಕೆಂಪಗಾಗಿದೆ. ಆ ರೀತಿ ಕೆಂಪಗಾಗ್ಬಿಡಬೇಕು ದೋಸೆ. ನೋಡಿ ಎಷ್ಟು ಚೆನ್ನಾಗಾಗಿದೆ. ನಾವು ಸಕ್ಕರೆ ಹಾಕಿದರೆ ಶುಗರ್ ಪೇಷಂಟ್ಗಳಿಗೆ ತುಂಬಾ ಕಷ್ಟ ಆಗುತ್ತೆ, ತಿನ್ನಬಾರ್ದು. ಹಾಗಾಗಿ ಸಕ್ಕರೆ ಹಾಕಂಗೂ ಇಲ್ಲ, ರವೆನೂ ಹಾಕಂಗಿಲ್ಲ. ನೋಡಿ, ಗರಿಯಾದಂತಹ ದೋಸೆ ಪ್ರಿಪೇರ್ ಆಯಿತು. ಎಷ್ಟು ಚೆನ್ನಾಗಿದೆ ನೋಡಿ. ಈಗ ತಟ್ಟೆಗೆ ಹಾಕ್ಕೊಳ್ಳೋಣ ನಾವು ಈ ದೋಸೆನ. ನೋಡಿ, ತಟ್ಟೆಗೆ ಹಾಕಿದ್ದೀನಿ. ಪ್ಲೈನ್ ದೋಸೆ ಎಷ್ಟು ಚೆನ್ನಾಗಿದೆ ನೋಡಿ. ನೋಡೋಕ್ಕೆ ಎಷ್ಟು ಚೆನ್ನಾಗಿದೆಯೋ ಅಷ್ಟೇ ರುಚಿಯಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಕೈಯಲ್ಲಿ ಇಟ್ಕೊಂಡು ಎಷ್ಟು ಚೆನ್ನಾಗಿ ತಿರುಗಿಸ್ತಾ ಇದ್ದೀನೋ ಅಷ್ಟು ರುಚಿಯಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಫಳಫಳ ಅನ್ನೋದು ಹಂಗಂದರೆ ಫಳಫಳ ಅಂತ ಇದೆ. ಪಲ್ಯ, ಚಟ್ನಿ, ದೋಸೆ, ಮಸಾಲೆ ದೋಸೆಕ್ಕಿಂತ ರುಚಿಯಾಗಿರುತ್ತೆ. ನೀವು ಪಲ್ಯನೇ ಬೇಕಾಗಿಲ್ಲ, ಬರೀ ಚಟ್ನಿನಲ್ಲಿ ತಿಂದರೂ ಕೂಡ ಈ ಗರಿಯಾದಂತಹ ದೋಸೆ ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಎಲ್ಲರೂ ಮಾಡಿ ತಿಂದು ನೋಡಿ. ಥ್ಯಾಂಕ್ ಯು.